ಫ್ರೆಂಡ್ಸ್, ಇವತ್ತಿನ ಡೇ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದು ಒಂದು ಲಾಸ್ಟ್ ವ್ಲಾಗಲ್ಲಿ ನೀವು ಏನು ನೋಡಿದ್ರಿ, ಒಂದು 2-3 ಸ್ಟೋರೇಜ್ ಬಾಕ್ಸ್ ತಂದಿದ್ದೆ. ಯಾಕೆ ಅಂದರೆ ಕಿಚನಲ್ಲಿ ನನಗೂ ನಮ್ಮ ಮನೆಯವ್ರಿಗೂ ವಾರ್ ಆಗಿತ್ತು. ಯಾವಾಗಲೂ ಅಷ್ಟೇ ಅವರು ಕಿಚನಿಗೆ ಬಂದರೆ ಅವ್ರಿಗೆ ಈಸಿಯಾಗಿ ಐಡೆಂಟಿಫೈ ಮಾಡಬೇಕು ಎಲ್ಲಿ ಏನಿದೆ ಅಂತ ತೊಗೋಬೇಕು ಅಂತ. ನಾನು ಎಷ್ಟು ಸಾಧ್ಯ ಅಷ್ಟು ಆಲ್ಮೋಸ್ಟ್ ಆಲ್ ಈಸಿಯಾಗಿ ಸಿಗೋ ಥರನೇ ಇಟ್ಟಿರ್ತೀನಿ. ಬಟ್ ಅವ್ರಿಗೆ ಯಾವಾಗಾದರೂ ಅಡುಗೆ ಮಾಡೋಕ್ಕೆ ಅಪರೂಪಕ್ಕೆ ಬಂದಾಗ ಪ್ರತಿ ಒಂದೊಂದಕ್ಕೂ ಒಂದೊಂದು ಬಾಕ್ಸ್ ಕ್ಯಾಪ್ಗಳನ್ನ ಓಪನ್ ಮಾಡ್ತಾ ಇರಬೇಕು. ಜೀರಿಗೆ ಪುಡಿ ಬೇರೆ, ಮೆಣಸಿನ ಪುಡಿ, ಗರಂ ಮಸಾಲ ಎಲ್ಲ ಬೇರೆ 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 ಬಾಕ್ಸಲ್ಲಿ ಹಾಕಿಟ್ಟಿರ್ತೀಯ. ಪ್ರತಿಯೊಂದು ಸಪ್ರೇಟ್ ತೆಗಿಬೇಕು. ಮತ್ತು ಸ್ಪೈಸಸ್ಸು ಅಷ್ಟೇ ಆಗ್ಬೋದು, ಅಥವಾ ಒಗ್ಗರಣೆಗೆ ಆಗ್ಬೋದು, ಎಲ್ಲ ಸಪ್ರೇಟ್ ಇಟ್ಟಿರ್ತೀಯ ನೀನು. ನಿನಗೇನೋ ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ನಮಗೇನಾದರೂ ಅಡುಗೆ ಮನೆಗೆ ಏನಾದರೂ ಮಾಡ್ಕೊಂಡು ಊಟ ಮಾಡೋಣ, ಬೇರೆ ಥರ ಸ್ಪೆಷಲ್ ಏನಾದ್ರು ಮಾಡೋಣ ಅಂದರೆ ನೀನು ಇಟ್ಟಿರೋ ಬಾಕ್ಸ್ಗಳಲ್ಲಿ ನಾವು ತೆಗಿಯೋಷ್ಟರಲ್ಲೇ ನನಗೆ ಅಡುಗೆ ಮಾಡೋ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಅಂತ ಅವ್ರಿಗೂ ನನಗೂ ಮಾತುಕತೆ ನಡೆದಿತ್ತು. ಹಾಗಾಗಿ ನನಗೆ ಟ್ರಾನ್ಸ್ಪರೆಂಟ್ ಇರಬೇಕು, ಜೊತೆಗೆ ಈಸಿಯಾಗಿ ಒಗ್ಗರಣೆ ಡಬ್ಬಿ ಅಂತ ತೆಗೆದಿದ ತಕ್ಷಣ ಎಲ್ಲ ಕಂಪ್ಲೀಟ್ ಪೌಡ್ರೆಲ್ಲ ಒಂದು ಬಾಕ್ಸಲ್ಲಿ ಇರಬೇಕು, ಸ್ಪೈಸಸ್ ಒಂದು ಬಾಕ್ಸಲ್ಲಿ ಇರಬೇಕು, ಒಗ್ಗರಣೆಗೆ ಅಂತಲೇ ಸಪ್ರೇಟ್. ಆ ಥರದ್ದೆಲ್ಲ ನೀನು ಸಪ್ರೇಟ್ ಮಾಡಿಡು. ನನಗೆ ಕಿಚನ್ ಸ್ವಲ್ಪ ಫ್ರೀ ಅನಿಸ್ಬೇಕು, ಬಂದು ನನಗಿಷ್ಟ ಆಗೋವಂಥದ್ದನ್ನ ಕುಕ್ ಮಾಡ್ಕೊಳ್ಳೋ ಥರ ಇರಬೇಕು, ಆ ರೀತಿಯಾಗಿ ಇಡು ಅಂತ ಹೇಳಿದರು. ಸರಿ ಅಂತ ಹೇಳಿ, ಇನ್ನು ನಮ್ಮ ಮನೇಲಿ ನನಗೆ ಹೆಂಗೆ ಅಂತಂದರೆ, ಒಬ್ಬರೇ ಅಡುಗೆ ಮಾಡೋದಂದರೆ ಏನೂ ಆಗೋದಿಲ್ಲ, ಏನೂ ಪ್ರಾಬ್ಲಮ್ ಇರೋದಿಲ್ಲ. ನಮ್ಗೆ ಹೇಗೆ ಬೇಕೋ ಹೆಣ್ಮಕ್ಳು ಹಾಗೆ ಜೋಡಿಸ್ಕೊಂಡು ಇಟ್ಕೊಂಡಿರ್ತೀವಿ. ಬಟ್ ಸಮ್ಟೈಮ್ಸ್ ಈ ಥರ ಏನಾದರೂ ಅವ್ರಿಗೆ ಇಷ್ಟ ಆಗೋ ಥರ ಅವ್ರು ಕುಕ್ ಮಾಡ್ಕೊಳ್ಳೋಕ್ಕೆ ಅಂತ ಕಿಚನಿಗೆ ಬಂದಾಗ ಇದಿಲ್ಲ ಅದಿಲ್ಲ, ಇದು ಸಿಕ್ತಿಲ್ಲ ಅಂತ ಕೂಗಾಡ್ದಾಗ ನಮಗೂ ಕೂಡ ಒಂದು ಸ್ವಲ್ಪ ಕಿರಿಕಿರಿ ಅನಿಸುತ್ತೆ. ಹಾಗಾಗಿ ಓಕೆ, ಡಿಮಾರ್ಟ್ಗೆ ಹೋದಾಗ ಹೋಗ್ಬಿಟ್ಟು ತಂದುಬಿಡೋಣ ಅಂತ ಅಂದ್ಕೊಂಡೆ. ಅಂದರೆ ಒಗ್ಗರಣೆ ಬಾಕ್ಸ್ನ ಅದು ನಾನು ಸ್ಟೀಲಲ್ಲಿ ತೊಗೊಳ್ಳೋಣ ಅಂತ ನೋಡಿದೆ. ಬಟ್ ಅಲ್ಲಿ ನನಗೆ ಸಿಗಲಿಲ್ಲ. ಈ ಥರ ಪ್ಲ್ಯಾಸ್ಟಿಕಲ್ಲೇ ಇತ್ತು. ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಒಂದು 2 ಮಂತ್ಸ್ ಬರುತ್ತೋ 3 ಮಂತ್ಸ್ ಬರುತ್ತೋ ಗೊತ್ತಿಲ್ಲ. ಇವೆಲ್ಲವೂ ಕೂಡ ನಮ್ಮ ಕೈಯಲ್ಲೆಲ್ಲ ಬಿದ್ದು ಹೋಗ್ತಾನೆ ಇರ್ತವೆ. ಜೊತೆಗೆ ಕೆಲವೊಂದು ಟೈಮಲ್ಲಿ ಮಿಕ್ಸಪ್ ಆಗಿಬಿಡುತ್ತೆ. ಹಂಗಾಗಿ ನನಗೆ ತೊಗೊಳಕ್ಕೆ ಬೇಜಾರಿತ್ತು. ನಮ್ಮ ಮನೆಯವ್ರು ಬಲವಂತಕ್ಕೆ ತಂದು ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಫುಲ್ ಪ್ಯಾಕ್ ಮಾಡಿ ಇಟ್ಬಿಟ್ಟೆ, ಯಾವುದಕ್ಕೆ ಏನೇನು ಹಾಕಬೇಕು ಅಂತ ಎಲ್ಲನೂ. ಆನಂತರ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಾಕಿಂಗ್ ಶುರು ಮಾಡಿರೋವಂಥದ್ದು. ಬೆಳಗ್ಗೆ ಹೊತ್ತು ಯಾರು ಎದ್ದೊಳ್ಳಿ ಬರಲಿ ಇರಲಿ, ನನಗೆ ಒಬ್ಬಳೇ ಸರಿ ಹೋಗಿ 1 ಅವರ್ ಕಂಪಲ್ಸರಿ ವಾಕಿಂಗ್ ಮಾಡ್ತಾಯಿದ್ದೀನಿ. ವಾಕಿಂಗ್ ಮುಗಿಸ್ಕೊಂಡು ಆನಂತರ ಬಂದಮೇಲೆ ಮನೆ ಹತ್ರ ನೋಡ್ಬೋದು, ಇದು ಬಂದು ಮೇ ಫ್ಲವರ್ ಅಂತ ಕರೀತಾರಲ್ಲ ಅದು. ಲಾಸ್ಟ್ ಟೈಮ್ ನಾನು ಒಂದ್ಸರಿ ಕೇಳಿದ್ದೆ ಯಾರಿಗೋ ಒಬ್ರಿಗೆ, ಅಂದರೆ ವಿಡಿಯೋದಲ್ಲಿ ಯಾರೋ ಒಬ್ಬರು ನನಗೆ ಕಮೆಂಟ್ ಮಾಡಿದರು, ಸುಷ್ಮಾ ಅದು ಮೇ ಫ್ಲವರ್ ಅಂತ, ಮೇ ಮಂತಲ್ಲಿ ಅದು ಹೂ ಬಿಡುತ್ತೆ ಅಂತ. ಅವ್ರು ಹೇಳ್ದಾಗೆ ಅದು ಅವಳ ಆನಿಯನ್ ಗಡ್ಡೆ ಥರನೇ ಇದ್ದಿದ್ದು. ನೋಡಿದ್ರೆ ಈ ಮಂತಲ್ಲಿ ಅದು ಹೂ ಬಿಡ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಆನಂತರ ಇವತ್ತು ಬೆಳಿಗ್ಗೆ ತಿಂಡಿ ಬಂದು ನಾನ್ ವೆಜ್. ಯಾಕೆ ಅಂದರೆ ಹಿಂದಿನ ದಿನ ಅಪ್ಪ ನೋಡೋಕೆ ಹೋದಾಗ ಅಪ್ಪ ನಾನ್ ವೆಜ್ ಕೇಳ್ತಾಯಿದ್ರು. ಅವ್ರಿಗೆ ಮಟನ್ ಎಲ್ಲ ಕೊಡೋಗಿಲ್ಲ, ಚಿಕನು ಫಿಶ್ಶು ಈ ಥರ ಕೊಡ್ಬೋದು. ಬಟ್ ಆದರೂ ನಮ್ಮ ತಂದೆ ಕೇಳಲ್ಲ, ನಾವೇನು ಬೇಡ ಅಂತೀವೋ ಅದನ್ನೇ ಬೇಕು ಅಂತಾರೆ. ಹಾಗಾಗಿ ನಾನ್ ವೆಜ್ ರೆಡಿ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಬೆಳಿಗ್ಗೆ ವಾಕಿಂಗ್ ಮುಗೀತು. ಆನಂತರ ಸ್ವಲ್ಪ ಕ್ಲೀನಿಂಗ್ ಕೆಲಸ ಆಯಿತು, ಎಲ್ಲ ಮುಗಿಸ್ಕೊಂಡೆ. ನೆನ್ನೆನೇ ಎಲ್ಲ ಬಾಕ್ಸ್, ಏನು ಮಸಾಲ ಡಬ್ಬಿಗೆ ಬಾಕ್ಸ್ ತಂದಿದ್ದೆ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ. ಸ್ವಲ್ಪ ಜೀರಿಗೆ ಪುಡಿ, ಮೆಣಸಿನ ಪುಡಿ ಎಲ್ಲ ಖಾಲಿ ಆಗಿತ್ತು. ಇವಾಗ ಅದನ್ನು ಫಿಲ್ ಮಾಡ್ಕೊಳ್ಳೋಣ ಅಂತ ಮಿಕ್ಸಿ ಆನ್ ಮಾಡಿ 1-2 ಸಾರಿ ಗ್ರೈಂಡ್ ಮಾಡಿದ್ದು. ಕರೆಂಟ್ ಹೋಯಿತು, ಹಾಗಾಗಿ ಇನ್ನೊಂದು ಸ್ವಲ್ಪ ತರಿ ಅನಿಸ್ತಾ ಇದೆ. ಕರೆಂಟ್ ಬಂದಮೇಲೆ ಜೀರಿಗೆ ಪುಡಿ, ಮೆಣಸಿನ ಪುಡಿ ಎಲ್ಲ ಮಾಡಿ ಬಾಕ್ಸ್ ಹಾಕ್ಕೋಬೇಕು. ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್, ಒಂಥರ ಚೆನ್ನಾಗಿದೆ. ಬಟ್ ನಾನು ಹೇಗೆ ಮೇಂಟೈನ್ ಮಾಡ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ಇದರಲ್ಲಿ ಈ ಥರ ತುಂಬಿಸಿಟ್ಟಿದ್ದೀನಿ. ಇದನ್ನು ತೆಗೆದುಬಿಟ್ಟು ಕಲ್ಬು ಅಂತಾರಲ್ಲ ಅದನ್ನು ಈ ಥರ ಕಸೂರಿ ಮೇಥಿ ಎಲ್ಲ ಸಪ್ರೇಟ್ ಈ ಥರ ಒಂದು ಡಬ್ಬಕ್ಕೆ ಹಾಕಿಟ್ಟಿದ್ದೀನಿ. ಈ ಥರ ಡಬ್ಬದಲ್ಲಿ ಹಾಕ್ಬಿಟ್ಟು ಇಟ್ಬಿಡ್ತೀನಿ ಕಲ್ಲುವನ್ನು. ಅದಕ್ಕೆ ಏಲಕ್ಕಿ ತುಂಬಿಸಿಡ್ತೀನಿ. ಫೈನಲಿ ಹೇಗೋ ಏನೋ ಎಲ್ಲ ಮಾಡ್ತಾ ಇದ್ದೀನಿ. ಆದರೂ ಕೂಡ ಇದರಲ್ಲಿ ಇರುವಂಥದ್ದು ಬಾಕ್ಸ್ ತಿನ್ನು ಕಡಿಮೆ ಆಗಲಿಲ್ಲ. ಯಾಕೆ ಗೊತ್ತಾ, ಇದು ಅರಿಶಿನ ಪುಡಿ ಎಕ್ಸ್ಟ್ರಾ ಆ್ಯಂಡ್ ಚಿಕ್ಕೆ ಪುಡಿ, ಇದು ಎಕ್ಸ್ಟ್ರಾ ಗರಂ ಮಸಾಲ ಪೌಡರು, ಇದು ನನ್ನ ಒಂದು ಪೌಡರ್ ಬೆಳಗ್ಗೆ ಹೊತ್ತು ನೀರು ಹಾಕ್ಕೊಂಡು ಕುಡಿಯೋದು, ಇದು ಕಾಫಿ ಪೌಡರ್, ಕಸೂರಿ ಮೇಥಿ ಆ್ಯಂಡ್ ಇದು ಬಂದು ಇಂಗು. ಇದು ಪಕ್ಕದಲ್ಲೇ ಬರುತ್ತೆ ಕಲ್ಬು. ಈ ಥರ ಎಕ್ಸ್ಟ್ರಾಸ್ ಆಲ್ಮೋಸ್ಟ್ ಇಲ್ಲೇ ಇದೆ. ಇವಾಗ ಮತ್ತೆ ಒಂದು ಡಬ್ಬ ಇಡಬೇಕು. ಕರೆಂಟ್ ಬಂದಮೇಲೆ
ಇದೊಂದು ಸ್ವಲ್ಪ ನನಗೆ ಹಾಕೋಕ್ಕೆ ಹಿಂಸೆ ಅಂತ ಫೀಲ್ ಆಗ್ತದೆ. ಬೇಗ ಇದು ಹಾಳಾಗ್ಬೋದು ನನ್ನ ಪ್ರಕಾರ, ಗೊತ್ತಿಲ್ಲ ಎಷ್ಟು ದಿನ ಇರುತ್ತಾ. ಇಲ್ಲಿ ಇವಾಗ ತಿಂಡಿಗೆ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ನೆನ್ನೆ ಹೋದಾಗ ಅಪ್ಪ ಕೇಳ್ತಾಯಿದ್ರು ಚಿಕನ್ ಸಾರು ಮಾಡಿಕೊಟ್ಟು ಕಳಿಸವ ಅಂತ, ಹಾಗಾಗಿ ರೆಡಿ ಮಾಡ್ಕೊಳ್ತೀನಿ. ಆಮೇಲೆ ಕರೆಂಟ್ ಬಂದಮೇಲೆ ರುಬ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ರೆ. ಡಾಕ್ಟರ್ ಅಂತೂ ಅಪ್ಪನಿಗೆ ಮೆನ್ಷನ್ ಮಾಡಿದ್ದಾರೆ, ನಾನ್ ವೆಜ್ನ ಜಾಸ್ತಿ ತೊಗೋಬಾರ್ದು, ವಾರದಲ್ಲಿ 1 ದಿನ ಅಥವಾ 2 ದಿನ ಅದು ಚಿಕನ್ ಅಥವಾ ಫಿಶ್ ತೊಗೊಳ್ಳಿ ಅಂತ. ಬಟ್ ನಮ್ಮ ಅಪ್ಪಂಗೆ ಮೊದಲಿಂದಲೂ ಅಷ್ಟೇ ಮಟನ್ ಅಂದರೆ ತುಂಬ ಇಷ್ಟ. ಬಟ್ ಈಗಿರೋ ಒಂದು ಸ್ಥಿತಿಯಲ್ಲಿ ಆಲ್ಮೋಸ್ಟ್ ನಾವು ಚಿಕನ್ನೇ ಕೊಡ್ತೀವಿ. ಅದರಲ್ಲಂತೂ ಅಪ್ಪಂಗೆ ವೆಜ್ ಜಾಸ್ತಿ ತೊಗೊಳ್ಳಿ ಅಂದರೆ ಅವ್ರು ನಾನ್ ವೆಜ್ಜೇ ಜಾಸ್ತಿ ಇಷ್ಟಪಡ್ತಾರೆ. ಹಾಗಾಗಿ ಕೆಲವೊಂದು ಟೈಮಲ್ಲಿ ಏನು ಅನಿಸುತ್ತೆ, ಓಕೆ ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ, ಇರೋಷ್ಟು ದಿನ ಅವ್ರಿಗೆ ಇಷ್ಟ ಬರೋ ಥರ ತಿಂದು ಚೆನ್ನಾಗಿರಲಿ ಅಂತ ಅನಿಸುತ್ತೆ. ಆದರೆ ತಿಂದ ಮೇಲೆ ಅವ್ರು ಪಡೋ ಕಷ್ಟ ನೋಡಿದಾಗ ಅವಾಗ ಅದು ಬೇಡವಾಗಿತ್ತಪ್ಪ, ಕೊಡಬಾರ್ದು ಅಂತಲೂ ಫೀಲ್ ಆಗುತ್ತೆ. ಬಟ್ ಇವತ್ತು ಅವ್ರು ಬಾಯ್ಬಿಟ್ಟು ಕೇಳಿದ್ರಲ್ಲ ಅಂಥೇಳಿ ಬೆಳಗ್ಗೆನೇ ಹೋಟ್ಲಲ್ಲಿ ಇಡ್ಲಿ ತೊಗೊಂಡು ಚಿಕನ್ ಸಾಂಬಾರು ಮಾಡಿಬಿಟ್ಟು ಕೊಟ್ಟು ಕಳ್ಸೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಂದರೆ ಅಪ್ಪಂಗೆ ಇವಾಗ ಯಾವ ಥರ ಊಟ ಕೊಡಬೇಕಂದ್ರೆ, ನಾವು 1 ವರ್ಷದ ಮಗುಗೆ ಯಾವ ರೀತಿಯಾಗಿ ಕೊಡ್ತೀವಿ, ಏನೇ ಒಂದು ಪದಾರ್ಥ ಆದ್ರೂ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಆಗೋ ಥರ ಬೇಯಿಸಿ ಕೊಡ್ತೀವಲ್ಲ, ಆ ಥರ ಕೊಡಬೇಕು. ಯಾವುದೇ ಆದರೂ ಅಷ್ಟೇ, ವೆಜ್ ಆದರೂ ಅಷ್ಟೇ, ನಾನ್ ವೆಜ್ ಆದರೂ ಅಷ್ಟೇ, ಜಾಸ್ತಿ ಕುಕ್ ಮಾಡಿಬಿಟ್ಟು ಅವ್ರಿಗೆ ತಿನ್ನಿಸ್ಬೇಕು. ಬಟ್ ಈಗೇನಾಯಿತು ಅಂತಂದರೆ, ಬೆಳಗ್ಗೆ ಹೇಳಿಬಿಟ್ಟಿದ್ದೆ ನಾನು ಚಿಕನ್ ಸಾಂಬಾರು ಮಾಡಿಬಿಟ್ಟು ಇಡ್ಲಿ ಕಳಿಸ್ತೀನಿ ಅಂತ. ಇವತ್ತು ಏನೋ ಗೊತ್ತಿಲ್ಲ, ನನ್ನ ಬ್ಯಾಡ್ ಲಕ್ಕೋ ಏನೋ, ಪಾಪ ಅವ್ರು ಬಾಯ್ಬಿಟ್ಟು ಆಸೆಯಿಂದ ಕೇಳ್ಕೊಂಡಾಗ ಮಾಡೋಣ ಅಂತ ಅಂದ್ಕೊಂಡ್ರೆ ಕರೆಂಟ್ ಹೋಗಿದ್ದು 8 ಗಂಟೆಲಿ ಕರೆಂಟ್ ಹೋಗಿದ್ದು, ಬರಲೇ ಇಲ್ಲ. ನಾನು ಮಸಾಲೆ ಎಲ್ಲ ರೆಡಿ ಮಾಡಿಟ್ಟೆ. ಆನಂತರ ಚಿಕನ್ ಎಲ್ಲನೂ ಕೂಡ ಒಂದು ಕಡೆ ಬೇಯೋದಕ್ಕೂ ಇಟ್ಕೊಂಡೆ, ಮಸಾಲನೂ ಕೂಡ ರೆಡಿ ಮಾಡಿಕೊಂಡೆ, ಕ್ಲೀನ್ ಮಾಡಿದೆ, ಒರೆಸ್ದೆ. ಎಷ್ಟೊತ್ತಾದರೂ ಟೈಮ್ ನೋಡ್ತಾ ಇದ್ದೀನಿ, 8ರಿಂದ 9 ಆಯಿತು, 10 ಆಯಿತು, ಕರೆಂಟೇ ಬರಲಿಲ್ಲ. ನಮ್ಮ ಮನೇಲಿ UPS ಇದೆ, ಬಟ್ ನಮಗೆ UPS ನಾನು ಆಲ್ರೆಡಿ ಹೇಳಿದ್ದೀನಿ ಸುಮಾರು ಸರಿ, ನಮ್ಮದು UPS ಏನಿದ್ರು ಫ್ಯಾನು, ಕರೆಂಟ್ ಅಂದರೆ ಲೈಟ್ಸು ಇಷ್ಟು ಮಾತ್ರ ಆನ್ ಆಗೋದು ಬಿಟ್ಟರೆ ಇನ್ನು ಯಾವುದೇ ಒಂದು ಮಿಕ್ಸಿ ಆಗ್ಬೋದು ಅಥವಾ ಯಾವುದು ಜಾಸ್ತಿ ಪವರ್ ತೊಗೊಳ್ಳುವಂಥದ್ದು ಯಾವುದು ನಮಗೆ ವರ್ಕ್ ಆಗೋಲ್ಲ. ಹಾಗಾಗಿ ನಾನೇನು ಮಾಡಿದೆ, ಮೇ ಬಿ ಅಪ್ಪ ಯಾವಾಗಲೂ 10:30 ಆಗುತ್ತೆ ಅವ್ರು ತಿಂಡಿ ತಿನ್ನೋಕ್ಕೆ, ಅಷ್ಟರಲ್ಲಿ ಕರೆಂಟ್ ಬರ್ಬೋದು. ಏನೇನೆಲ್ಲ ಮಾಡಬೇಕು ಮಾಡಿ ಮುಗಿಸ್ಕೊಂಬಿಡೋಣ, ಮಸಾಲೆ ಎಲ್ಲ ಮಾಡಿ ಚಿಕನ್ ಎಲ್ಲ ಚೆನ್ನಾಗಿ ಬೇಯಿಸಿ ಇಟ್ಕೊಂಡ್ರೆ ಮಸಾಲಾನ ರುಬ್ಬಿದ ತಕ್ಷಣ ಹಾಕ್ಬಿಟ್ಟು 1-2 ವಿಷಲ್ ಕೂಗಿಸ್ಬಿಟ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಮಾಡಿಕೊಂಡೆ. ಆನಂತರ ಕರೆಂಟ್ ಬರಲೇ ಇಲ್ಲ, 10:30 ಆದರೂ ಕರೆಂಟ್ ಬರಲಿಲ್ಲ. ಆಮೇಲೆ ಅಮ್ಮನಿಗೆ ಫೋನ್ ಮಾಡಿ ಹೇಳಿದೆ, ಅಮ್ಮ ಯಾಕೋ ಕರೆಂಟ್ ಬರೋ ಥರ ಕಾಣಿಸ್ತಾ ಇಲ್ಲ, ಅಪ್ಪಂಗೆ ಏನಾದರೂ ಗಂಜಿ ಮಾಡಿ ಕೊಟ್ಬಿಡಮ್ಮ, ಆಮೇಲೆ ಸಾಂಬಾರು ಮಾಡಿದ ತಕ್ಷಣ ನಾನು ಕೊಟ್ಟು ಕಳಿಸ್ತೀನಿ, ಆವಾಗ ಬೇಕಾದ್ರೆ ಅಪ್ಪಂಗೆ ಬೇಕು ಅಂದರೆ ಇಡ್ಲಿ ಅಥವಾ ರೈಸು ಏನಾದರೂ ಅವ್ರು ತಿಂತೀನಿ ಅಂದರೆ ಅದನ್ನು ಮಾಡಿಕೊಟ್ಟು ಕಳಿಸಿದ್ರಾಯ್ತು, ಇಲ್ಲಾಂದರೆ ಹೋಟ್ಲಿಂದನೇ ಇಡ್ಲಿನೂ ಕೊಟ್ಟು ಕಳಿಸ್ಬಿಡ್ತೀನಿ ಅಂತಲೂ ಅಂದೆ. ಅಮ್ಮ ಅಂದರು, ಇಲ್ಲ ಪರವಾಗಿಲ್ಲ ಬಿಡು, ಗಂಜಿ ಕೊಡ್ತೀನಿ, ಮಧ್ಯಾಹ್ನಕ್ಕೆ ಮುದ್ದೆ ಊಟ ಕೊಟ್ಟರಾಯ್ತು ಅಂತ ಅಂದರು. ಸರಿ ಅಂತ ಅಂದ್ಕೊಂಡು ಇನ್ನೇನು ಕರೆಂಟ್ ಬಂದಿರಲಿಲ್ಲ. ನನಗೂ ಕೂಡ ಸುಮ್ಮನೆ ಅಡುಗೆ ಮನೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಏನೇನು ಇಟ್ಟಿದ್ದೆ ಎಲ್ಲ ತೆಗೆದು, ಹಾಗೆ ಹಿಂದಿನ ದಿನ ಗ್ರೋಸರೀಸ್ ಎಲ್ಲ ತಂದಿದ್ದೆ, ಕೆಲವೊಂದೆಲ್ಲ ಬಾಕ್ಸ್ ಎಲ್ಲ ಖಾಲಿಯಾಗಿತ್ತು, ವಾಶ್ ಮಾಡಿಟ್ಟಿದ್ದೆ, ಅದನ್ನೆಲ್ಲನೂ ಕೂಡ ಫಿಲ್ ಮಾಡ್ಕೊಂಬಿಡೋಣ ಅಂತ. ಆಲ್ಮೋಸ್ಟಲ್ಲಿ ನಾನು ಯಾವಾಗಲೂ ಅಷ್ಟೇ ಗ್ರೋಸರೀಸ್ ಖಾಲಿ ಆಗ್ತಿದ್ದಂಗೆ ಬಾಕ್ಸ್ನ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಆವಾಗ ನನಗೆ ಏನಾದರೂ ಡೀಪ್ ಕ್ಲೀನಿಂಗ್ ಮಾಡಬೇಕು ಅನ್ನೋದು ಇರೋದಿಲ್ಲ. ಜೊತೆಗೆ ಈ ಥರ ಸ್ವಲ್ಪ ಫ್ರೀ ಇದ್ದಾಗ, ಏನೂ ಕೆಲಸ ಇಲ್ಲ ಅಂದಾಗ ಅಲ್ಲಿಂದಲ್ಲೇ ನಾನು ಒಂದೊಂದೇ ಬಾಕ್ಸಸ್ ಇಟ್ಟಿರೋ ಪ್ಲೇಸಸ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಆ ರೀತಿ ಮಾಡ್ಕೊಳ್ಳೋದ್ರಿಂದ ಹಬ್ಬಗಳಲ್ಲಿ ನನಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಜೊತೆಗೆ ಈಗಿರೋಂಥ ಕೆಲಸದ ಬ್ಯುಸಿಯಲ್ಲಿ ಇದಕ್ಕೆ ಅಂತಲೇ ಒಂದು ದಿನ ಇಡೋಕ್ಕಾಗಲ್ಲ, ಅಥವಾ ಇದಕ್ಕೋಸ್ಕರ ಅಂತ ದಿನವೂ ನಾನು ಕ್ಲೀನಿಂಗ್ ಕೆಲಸ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನನಗೆ ಟೈಮ್ ಸಿಕ್ಕಾಗ, ಫ್ರೀ ಇದ್ದಾಗ, ಯಾವಾಗ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಂಬಿಡ್ಬೇಕೋ ಆವಾಗ ಎಲ್ಲ ಮಾಡ್ಕೊಂಡು ಬಿಡ್ತಾಯಿರ್ತೀನಿ. ಫೈನಲಿ ಮುದ್ದೆನೂ ಮಾಡಾಯಿತು, ಅನ್ನನೂ ಮಾಡಾಯಿತು, ಕ್ಲೀನಿಂಗ್ ಕೆಲಸನೂ ಕೂಡ ಮುಗಿಸಾಯಿತು. ಟೈಮ್ 11:15 ಆದರೂ ಯಾಕೋ ಕರೆಂಟು ಬರೋ ಥರ ಕಾಣಿಸ್ಲಿಲ್ಲ. ಆ ನಂತರ ಹೇಗೂ ಮನೇಲಿ ಉಳ್ಕಲಿದೆಯಲ್ಲ, ಈ ಕೆಲಸ ಮೊದಲೇ ಮಾಡಿದರೆ ಅಟ್ಲೀಸ್ಟ್ ಬೆಳಗ್ಗೆ ಅಪ್ಪಂಗೆ ಇಷ್ಟಪಟ್ಟು ಹಾಗೆ ಬ್ರೇಕ್ಫಾಸ್ಟಿಗೆ ಕಳಿಸ್ಬಿಡ್ಬೋದಾಗಿತ್ತು ಅಂತ ಆಮೇಲೆ ಅನ್ನಿಸ್ತು. ಕೊನೆಗೆ ಒಳ್ಕಲ್ಲಲ್ಲೇ ರುಬ್ಬಿಟ್ಟು ಚಿಕನ್ ಸಾಂಬಾರು ಮಾಡಿದ್ದು. ಇದು ಕೂಡ ನಮ್ಮ ಮನೆಯವರೇ ಹೇಳಿ ನೆನ್ಪು ಮಾಡಿದ್ದು. ಕೆಲವೊಂದು ಟೈಮಲ್ಲಿ ನಮ್ಮ ಕೆಲಸದ ಬ್ಯುಸಿಯಲ್ಲಿ ಏನಾಗುತ್ತೆ, ನಮ್ಮ ಮನೇಲಿ ಏನಿದೆ ಏನಿಲ್ಲ, ನಾನು ಯಾವ ರೀತಿಯಾಗಿ ಮಾಡ್ಕೋಬೋದು ಅನ್ನೋದೇ ಮರ್ತೋಗ್ಬಿಡ್ತೀವಿ. ಒಳ್ಕಲ್ಲಿ ತಂದು ಇಟ್ಟಿದ್ದೀನಿ, ಈ ಥರದ್ದು ಏನಾದರೂ ಎಮರ್ಜೆನ್ಸಿ ಇದ್ದರೆ ರುಬ್ಬಕ್ಕೆ ಅಂತಲೇ. ಬಟ್ ಮರ್ತೋಗ್ಬಿಡ್ತು ನನಗೆ. ನಮ್ಮ ಮನೆಯವ್ರು ನೆನ್ಪು ಮಾಡಿದ್ಮೇಲೆ, ಏನಂತ ಕರೆಂಟೇ ಕಾಯ್ಕೊಂಡು ಕೂತಿದ್ಯಾ, ಒಳ್ಕಲ್ಲಿದೆ ಅಲ್ವಾ, ರುಬ್ಬಿಟ್ಟು ಮಾಡ್ಬೋದಲ್ವಾ ಅಂದಾಗ ಅವಾಗ ನೆನಪಾಯಿತು. ಸರಿ ಅಂತ ಹೇಳಿ ಆಮೇಲೆ ಒಳ್ಕಲ್ಲಲ್ಲೇ ಆಡಿಸಿ ಸಾಂಬಾರಿಗಿಟ್ಟು, ಆನಂತರ ಒಳ್ಕಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ಮಾಡಿದ್ದೀನಿ. ಒಳ್ಕಲಲ್ಲಿ ರುಬ್ಬಿದೆಲ್ಲ ವೀಡಿಯೋನೇ ಮಾಡಿಲ್ಲ. ಆಮೇಲೆ ನೆನಪಾಯಿತು, ಅಯ್ಯೋ ನಾನು ವೀಡಿಯೋಸೇ ಮಾಡಿಲ್ಲಲ್ಲ, ಅಪರೂಪಕ್ಕೆ ಒಳ್ಕಲ್ಲಿ ಆಡಿಸಿದ್ವಿ ಬಟ್ ಅಂದ. ಕೆಲಸದ ಟೈಮಲ್ಲಿ ಬ್ಯುಸಿ ಅಂತ ಆಗ್ಬಿಡುತ್ತಲ್ಲ ಒಂದೊಂದ್ಸರಿ. ಅಯ್ಯೋ ಅಂದ್ಕೊಂಡಿದ್ದು ಟೈಮು ಅದಾಗ್ತಾಯಿಲ್ಲ, ಅಪ್ಪನಿಗೆ ಕೊಟ್ಟು ಕಳಿಸ್ತಾ ಇಲ್ಲ, ಅಯ್ಯೋ ಇಷ್ಟೊತ್ತಾಗೋಯ್ತು, ಮತ್ತು ಒಳ್ಕಲಲ್ಲಿ ಈ ಗ್ರೂಪ್ ಹೊತ್ತು ನಾವಾಗಲೇ ರುಬ್ಬಿದ್ರೆ ಆಗೋಗ್ಬಿಟ್ಟಿರೋದು, ಈ ಥರ ಎಲ್ಲ ಯೋಚನೆ ಥಿಂಕಿಂಗಲ್ಲಿ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿತ್ತು. ಆನಂತರ ಲಾಸ್ಟ್ ಇನ್ನೇನು ಎಂಡಿಂಗಲ್ಲಿ ತೊಳೆದು ಕ್ಲೀನ್ ಮಾಡಿಟ್ಟಿರ್ಬೇಕಾದ್ರೆ ವೀಡಿಯೋಸ್ ಮಾಡಿಕೊಂಡೆ. ಒಳ್ಕಲಲ್ಲಿ ರುಬ್ಬಿ ಮಾಡಿದ್ಕಂತೂ ಸಾಂಬಾರು ತುಂಬ ಚೆನ್ನಾಗಾಗಿತ್ತು. ಅಪ್ಪನಿಗೆ ಬೇಗ ಕೊಟ್ಟು ಕಳಿಸ್ಬಿಟ್ಟೆ. ನಾವು ಊಟ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ 12 ಗಂಟೆನೇ ಹತ್ತತ್ರ ಆಯಿತು. ಹಾಗಾಗಿ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎರಡೂ ಒಂದೇ, ಮುದ್ದೆ ಸಾಂಬಾರು ಸ್ವಲ್ಪ ರೈಸು. ಬೆಳಿಗ್ಗೆ ಹಾಟ್ ವಾಟರ್ ಕೊಡ್ತಿದ್ದೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿದ್ರು ಮಧ್ಯಾಹ್ನ ನಾನು ಅಥವಾ ಬೆಳಿಗ್ಗೆ ತಿಂಡಿ ಮಿಡಲಲ್ಲಿ ಮಾಡಿದ್ರಿಂದ ಮಧ್ಯಾಹ್ನ ಜಸ್ಟ್ ಫ್ರೂಟ್ಸು ಅಥವಾ ಸೌತೆಕಾಯಿ ಕ್ಯಾರೆಟ್ ಈ ಥರದ್ದು ತಿಂದ್ಬಿಟ್ಟು ಸುಮ್ಮನಾದೆ. ಓಕೆ ಫ್ರೆಂಡ್ಸ್, ಈಗ ಟೈಮ್ ಬಂದು ಆಲ್ಮೋಸ್ಟ್ ಆಲ್ 6:30 ಆಯಿತಾ ಬಂತು, 6:15. ನಾನು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿದ್ದೀನಿ, ನಿದ್ದೆ ಮಾಡಿದ್ದೀನಿ. ಯಾವ ಕೆಲಸನೂ ಕೂಡ ಮಾಡೋಕ್ಕೆ ಹೋಗಿಲ್ಲ, ಕಂಪ್ಲೀಟ್ ರೆಸ್ಟ್. ಈಗ ಊಟ ಮಾಡಿದ್ದೆ ನಾವು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಈ ಎರಡೂ ಕೂಡ ಒಂದೇ ಸರಿ ಆಯಿತು. ಹಾಗಾಗಿ ಆದಮೇಲೆ ಸ್ನ್ಯಾಕ್ಸ್ ಅಂತ ಹೇಳಿ ಸೌತೆಕಾಯಿ ಕ್ಯಾರೆಟು, ಮೂಲಂಗಿ, ಮಾವಿನಕಾಯಿ, ಸೋತಾಪುರಿ, ಮೋದಿನ ಮಾವಿನಕಾಯಿ, ಸಣ್ಣಮ್ಮ ಏಲಕ್ಕಿ, ಡಬ್ಬದ ಏಲಕ್ಕಿ ಕಾಯಿ, ಸಲಾಡ್ ಅಷ್ಟೇ. ರೀಸ್ಟಾಕ್ ಮಸಾಲ ಡಬ್ಬಿ ರೀಸ್ಟಾಕ್ ಮಾಡ್ತಾ ಇದ್ದೀವಿ. ಅಡುಗೆ ಮನೆಗೆ ಯಾರೇ ಬಂದರೂ ನಮ್ಮನ್ನು ಬೈಯಂಗಿಲ್ಲ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಅದಿಲ್ಲ ಇದಿಲ್ಲ ಹಿಂಗಿಲ್ಲ ಹಂಗಿಟ್ಟಿಲ್ಲ ಅಂತ ಅನ್ನ ಕೂಡ್ದು ನನ್ನ ಎಲ್ಲ ಇಟ್ಬಿಟ್ಟಿದ್ದೀನಿ. ಸ್ಪೈಸಸ್ ಈ ಡಬ್ಬನೂ ಸಾಕಾಗುತ್ತೆ, ಇನ್ನೂ ಎಕ್ಸ್ಟ್ರಾ ಡಬ್ಬಕ್ಕೂ ಹಾಕಿಟ್ಟಿದ್ದೀನಿ ಫುಲ್ಲು. ಹಂಗಾಗಿ ನಾವಿಲ್ಲ ಅಂದರೂ ಅಡುಗೆ ಮನೆಗೆ ಬಂದರೆ ಅಡುಗೆ ಮಾಡ್ಬೋದು ಪ್ರತಿಯೊಬ್ಬರು. ಅದಕ್ಕೆ ಪುಡಿ ಇಲ್ಲ, ಈ ಪುಡಿ ಇಲ್ಲ ಅಂದ್ಕೊಂಡು ಇದು ಮಸಾಲ ಸಾಂಬಾರು ಪುಡಿ ಪಪ್ಪು, ಆಮೇಲೆ ಖಾರ ಪುಡಿ ಮಸಾಲ ಸಾಂಬಾರು ಪುಡಿ ಒಂದೇ ಅಂದ್ಕೊಂಬಿಟ್ಟಿಲ್ಲ. ಸೆಟ್ಟಲ್ ಖಾಲಿ ಇದೆ, ಅದು ಏನು ಹಾಕಕ್ಕೆ ಬಿಟ್ಟಿದ್ದೀನಿ ಅಂತ ನನಗೆ ಗೊತ್ತಾಯ್ತಾ ಇಲ್ಲ, ನಾನೇ ಮರ್ತೋಗ್ಬಿಟ್ಟಿದ್ದೀನಿ. ಜೀರಿಗೆ ಪುಡಿ ಮೆಣಸಿನ ಪುಡಿ ಇಲ್ಲ, ಇವಾಗ ಮಾಡಿದ್ದೀನಿ ಅದನ್ನು ಕೂಡ. ಶುಂಠಿ ಪುಡಿ ಮಾಡಿ, ಇದು ಜೀರಿಗೆ ಪುಡಿ, ಇದು ಮೆಣಸಿನ ಪುಡಿ. ಶುಂಠಿ ಪುಡಿ ಏನಕ್ಕೆ? ಶುಂಠಿ ಚೂರು ತಣ್ಣಗಾಗಲಿ. ಬೆಳಿಗ್ಗೆ ಎಲ್ಲ ಕರೆಂಟ್ ಇಲ್ಲದೆ ಅರ್ಧಂಬರ್ಧ ಪುಡಿ ಮಾಡಿಟ್ಟು ಕೊನೆಗೆ ಇದು ತಣ್ಣಗಾಗ್ಬಿಟ್ಟು. ಪೆಪ್ಪರ್ ಪೌಡರ್. ಇನ್ನು ಆಮ್ಲೆಟ್ ಏನಾದರೂ ಮಾಡಬೇಕಾದ್ರೆ ನೋಡೋ ಹಿಂಗೆ ಓಪನ್ ಮಾಡಿ ಇಟ್ಕೊಂಡು, ಚೈತು ಪೆಪ್ಪರ್ ಪುಡಿ ಬೇಕಾ ಖಾರ ಪುಡಿ ಬೇಕಾ ಎಲ್ಲನೂ ಹಿಂಗೆ ಎತ್ತಾಕೊಳ್ಳಿ. ಒಂದು ಏನು ಹಾಕಬೇಕು ಅದರಲ್ಲಿ ಗೊತ್ತಿಲ್ಲ. ಇದು ಮಸಾಲ ಸಾಂಬಾರು ಪುಡಿ ಹಾಕಿದ್ದೀನಿ ಅದರಲ್ಲಿ. ಇನ್ನೇನೋ ನೆನಪಾಗುತ್ತೆ ಆಮೇಲೆ, ಏನೋ ಮಿಸ್ ಆಗಿದೆ ಅಂತ ಅನ್ಸುತ್ತಲ್ಲ. ಬಟ್ ಇದು ಹಾಕದೇ ಹಿಂಸೆ, ಇದು ಟೈಟ್ ಮಾಡೋದು. ಇದು ಹೋಲಿಸ್ಕೊಂಡ್ರೆ ಆ ಡಬ್ಬನೇ ಬೆಟರ್ ಅನ್ಸುತ್ತೆ ನನಗೆ. ಓಕೆ, ಹಿಂಗೂ ಆಗ್ತಾಯಿದೆ. ಇವಾಗ ಮಧ್ಯಾಹ್ನ ಓನ್ಲಿ ಸಲಾಡ್, ಈಗ ಒಂದು ಲೋಟ ಹಾಲು. ನೈಟ್ ಏನು ಬಿರಿಯಾನಿ ಮಾಡೋದು ಬಾಕಿ ಇದೆ, ಮಾಡಬೇಕಿವಾಗ. ನನ್ನ ಮಗ ಬೆಳಗ್ಗೆ ಮನೆ ಬಿಟ್ಟು ಹೋದವನು. ಆಟ ಆಡೋ ಸೀರೀಲಿ ಮನೇನೂ ನೆನಪಾಗಿಲ್ಲ ಇವತ್ತು ಅಲ್ವಪ್ಪ. ಒಂದು ಬಾತ್ರೂಮ್ ಕೊಡೋ, ಬೆಲ್ಲ ಕೊಡು, ಹಾಕ್ಕೊಡ್ತೀನಿ ಕುಡಿಯೋರಂತೆ. ಹಾಲು ಎಲ್ಲರಿಗೂ ಒಂದೊಂದು ಲೋಟ ಹಾಲು ಕುಡಿದು ಆಮೇಲೆ ಅಡುಗೆ ಮಾಡ್ತೀನಿ. ಇವತ್ತಂತೂ ಒಂಥರ ಏನೋ ಫ್ರೆಶ್ ಮೈಂಡ್ ನನಗೆ. ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡಿದ್ದೀನಿ. ಪೈನಾಪಲ್ ಜ್ಯೂಸ್. ಕಾಫಿಯ ಟೀನ ಏನು ಬೇಕಾದರೂ ಕುಡಿಬೋದು. ಈಗ ಹಾಲಿದೆ, ಕಾಫಿ ಮಾಡ್ಕೋಬೋದು. ಬೇಡ ಬರೀ ಹಾಲು ಕುಡಿತೀನಿ ಅಂದ್ರೆ ಹಾಲು ಕುಡಿಬೋದು. ಇನ್ನೊಂದು ಕಡೆ ನಿಮ್ಮ ಅಪ್ಪನ ಟೀ ಹಿಡಿಯೈತೆ, ಟೀ ಕುಡ್ತೀನಿ ಕುಡಿದು. ಮೂರು ಒಂದೇ ಸರಿ ಕೊಡ್ತಾಯಿದ್ದೆ. ಯಾವ್ದು ಬೇಕವ? ಯಾವ್ದು ಕೊಟ್ಟರು ಓಕೆ ಅಮ್ಮ. ನೀವು ಏನಾದರೂ ಕೊಡವ, ಕುಡಿಯೋದು ಕೊಡೋ ಸಾಕು ಅಂತ ಇವಾಗ ಕೊಟ್ಬಿಟ್ಟಿವ್ರಿಗೆ. ಆಮೇಲೆ ಮಾಡಿ ನಮ್ಮ ಮನೆಗೆ ತೊಗೊಂಡೋಗ್ಬೇಕು. ಮಧ್ಯಾಹ್ನ ನಮ್ಮ ಅಪ್ಪಂಗೆ ಕೊಟ್ಟು ಕಳಿಸಿದ್ದಾಯ್ತು. ಏನು ತಿಂದ್ರೆ ಗೊತ್ತಿಲ್ಲ. ಹೋಗಿ ಮಾತಾಡಿಸ್ಕೊಂಡು ಬಿರಿಯಾನಿ ಮಾಡ್ಬೇಕೀಗ. ತಾತ ಬಿರಿಯಾನಿ ಕೇಳಿದ್ರಲ್ಲ, ಮಧ್ಯಾಹ್ನ ಹಿಂಗೆ ಒಳ್ಕಲಲ್ಲಿ ಸಾರು ಕಳಿಸಿದ್ದೀನಿ.
ಮಸಾಲೆ ಬಿರಿಯಾನಿಗೆ ರುಬ್ಬಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕಷ್ಟೆ. ಊಟನೇ ಹೆಚ್ಚಿಚ್ಕೊಂಡು ಅದನ್ನು ಯಾರು ರುಬ್ತಾರೆ? ಬೆಳ್ಳುಳ್ಳಿ ಶುಂಠಿ. ಬೆಳಿಗ್ಗೆ ನನ್ನ ಕಿಚನ್ ಕ್ಲೀನ್ ಮಾಡಿದ್ಮೇಲೆ ಈ ರೀತಿಯಾಗಿ ಕಾಣಿಸ್ತದೆ. ನೀಟಾಗಿ ಬಾಕ್ಸಲ್ಲಿ ಎಲ್ಲ ಸ್ವಲ್ಪನೇ ಹಾಕಿದ್ದೀನಿ, ಯಾಕಂದರೆ ಇದೆಲ್ಲ ಮೊದಲೇ ಇದ್ದಿದ್ದು. ಇದೆಲ್ಲ ಸ್ಟಾಕ್ ಖಾಲಿ ಆಗ್ತಿದ್ದಂಗೆ ಮತ್ತೆ ರೀಸ್ಟಾಕ್ ಮಾಡಬೇಕಾದ್ರೆ ಮತ್ತೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಾಡ್ತಾ ಇರೋವಂಥದ್ದು. ಈ ರೀತಿಯಾಗಿ ಒನ್ ಬೈ ಒನ್ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಇಷ್ಟು ನೀಟಾಗಿ ಜೋಡಿಸಿ ಇಟ್ಟಿದ್ರು ಕೂಡ ಕೆಲವೊಂದು ಟೈಮಲ್ಲಿ ನಮ್ಮ ಮನೆಯವ್ರಿಗೆ ಇದಿಲ್ಲ ಅದಿಲ್ಲ ಅಂತ ಹೇಳಿ ಹೇಗೆ ಆಡ್ತಾ ಇರ್ತಾರೆ. ಹಾಗಾಗಿ ಎಲ್ಲ ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು ಈ ರೀತಿ ಅವ್ರಿಗೆ ಈಸಿ ಆಗೋ ರೀತಿಯಾಗಿ ಜೋಡಿಸಿ ಕೊಟ್ಟೆ. ಅದನ್ನೇ ಹೇಳ್ತಾ ಇದ್ದೆ, ಏನು ಬೇಕೋ ಹೇಗೆ ಬೇಕೋ ಅಡುಗೆ ಮನೇಲಿ ಎಂಜಾಯ್, ನಿಮ್ಮದೇ ಎಲ್ಲ ಅಡುಗೆ ಮನೆ ನೀಟಾಗಿ ಜೋಡಿಸಿದ್ದೀನಿ ಅಂತ. ಬಿರಿಯಾನಿಗೆ ರೆಡಿ ಮಾಡ್ತಾ ಇದ್ದೀನಿ. ಅಂದರೆ ಅಪ್ಪನಿಗೆ ಒಂದು ಬಿರಿಯಾನಿಗೆ ಮಾಡೋದು, ನಮಗೆ ಒಂದು ಮಾಡ್ಕೊಳ್ಳೋದು. ಅವರಿಗೆ ಖಾರ ಆ ಥರ ಜಾಸ್ತಿ ಏನೂ ಕೊಡೋ ಹಾಗಿಲ್ಲ, ಜೊತೆಗೆ ಜಾಸ್ತಿ ಬೆಂದಿರಬೇಕು. ನಾವು ಅಪ್ಪನಿಗೆ ಹೆಂಗೆ ಅಂದರೆ ತಿನ್ನೋಕ್ಕಾಗಲ್ಲ, ಆಸೆ ತಿನ್ನಬೇಕು ಅಂತ, ಬಟ್ ಅವ್ರಿಗೆ ತಿನ್ನೋಕ್ಕಾಗಲ್ಲ. ಹಂಗಾಗಿ ಉದುದ್ರಾಗೆಲ್ಲ ಮಾಡೋಕ್ಕಾಗಲ್ಲ. ಈಗ ಮಕ್ಕಳಿಗೆಲ್ಲ ಯಾವ ರೀತಿಯಾಗಿ ನಾವು ನಾನ್ ವೆಜ್ ಎಲ್ಲ ತಿನ್ನಿಸ್ಬೇಕಾದ್ರೆ ಸ್ಟಾರ್ಟಿಂಗ್ 1 ವರ್ಷದ ಮಗುಗೆ ಚೆನ್ನಾಗಿ ಬೇಯಿಸಿ ಎಲ್ಲ ಕೊಡ್ತಾಯಿದ್ವಿ ನೋಡಿ, ಅದೇ ಥರನೇ ಈಗ ನಮ್ಮ ತಂದೆಗೂ ಕೂಡ ಮಕ್ಕಳು ಕೊಡೋ ಥರ ಚೆನ್ನಾಗಿ ಬೇಯಿಸಿ ಕೊಡಬೇಕು. ಹಾಸ್ಪಿಟ್ಲಲ್ಲಿ ಇದ್ದಾಗಲೂ ಹಾಗೇ ಬೆಳಗ್ಗೆನೇ ಎದ್ದು ಎಲ್ಲ ಮಾಡಿಬಿಟ್ಟು ಕಳಿಸ್ಬಿಡ್ತಾಯಿದ್ದೆ. ಎಲ್ಲ ಚೆನ್ನಾಗಿ ಬೇಯಿಸಿ ತರಕಾರಿಗಳನ್ನೆಲ್ಲ ಸ್ಮ್ಯಾಶ್ ಥರ ಚೆನ್ನಾಗಿ ಕುಕ್ಕರಲ್ಲಿ ಹಾಕಿ ಕೂಗಿಸಿ ಬೇಯಿಸಿ ಪಲ್ಯ ಮಾಡಿ ಕಳಿಸೋದು ಫ್ರೆಂಡ್ಸ್. ಸರಿಯಾಗಿ ಅದಕ್ಕೆ ವ್ಲಾಗ್ಗಳು ಮಾಡೋಕ್ಕಾಗಿಲ್ಲ. ಇನ್ನೇನಿಲ್ಲ, ಕೆಲವೊಂದು ಸಿಚುವೇಶನ್ ಸಂದರ್ಭ ಮನುಷ್ಯನಿಗೆ ಯಾವ್ಯಾವ ಟೈಮಲ್ಲಿ ಹೇಗೆ ತರುತ್ತೆ ಹೇಗಾಗತ್ತೆ ಗೊತ್ತಾಗೋದಿಲ್ಲ. ಏನೋ ದೇವ್ರು ಕೊಟ್ಟಿರೋದ್ರಲ್ಲೂ ಹೋಗ್ತಾ ಇರಬೇಕು, ಅನುಭವಿಸ್ಕೊಂಡು ಅನುಸರಿಸ್ಕೊಂಡು. ಈಗ ಬೇರೆಯವ್ರನ್ನೆಲ್ಲ ನೋಡಿದರೆ ಸಡನ್ ಹಾರ್ಟ್ ಅಟ್ಯಾಕ್, ಸಡನ್ ಡೆತ್, ಚಿಕ್ಕ ವಯಸ್ಸಿಗೆ ಮಕ್ಳಿಗೆ ಮದುವೆ ಮಾಡಿರಲ್ಲ, ಏನಿಲ್ಲ. ಈಗ ರೀಸೆಂಟಾಗಿ ನೀವು ನೋಡಿದ್ರಲ್ಲ ದಿಲೀಪ್ ರಾಜ್ ಅವರು ಅವ್ರ ಹೆಸರೇ ಹಾಕಬೇಕು, ಅವರೇ ಇರಬೇಕು. ಹಿಟ್ಲರ್ ಕಲ್ಯಾಣ ಧಾರಾವಾಹಿ ಎಲ್ಲ ಮಾಡಿದ್ರಲ್ಲ ಅವರು, ಸತ್ತಿದ್ದು ನೋಡಿದರೆ ಅವ್ರಿಗೆಲ್ಲ ಹೋಲಿಸ್ಕೊಂಡ್ರೆ ನಮ್ಮಪ್ಪ ಬೆಟರ್ ಅಂದ್ಕೊಬೇಕು ಅಷ್ಟೇ. ಅಂದರೆ ನಮ್ಮ ಸಮಾಧಾನಕ್ಕೆ ನಾವು ಆ ಥರ ಅಂದ್ಕೊಂಡು ಜೀವನ ಮಾಡಬೇಕು. ಈಗ ಅವ್ರಿಗಾಗಿ ಸಪ್ರೇಟು ಒಂದು ಅರ್ಧ ಲೋಟದಲ್ಲಿ ಅವ್ರು ತಿನ್ನೋದೇ 1-2 ತುತ್ತು 3 ತುತ್ತು ತಿನ್ನೋದು. ಬಟ್ ಆದರೂ ಎಷ್ಟು ತಿಂತಾರೋ ಅಷ್ಟು ಅವ್ರಿಗೆ ಅಂತಲೇ ಸಪ್ರೇಟ್ ಮಾಡಿ ಕಳಿಸೋದು. ಹಾಗಾಗಿ ಕುಕ್ಕರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಕೂಗಿಸ್ಬಿಡ್ತೀನಿ. ಕೂಗಿಸಿದ್ರೆ ಅವಾಗ ಚಿಕನ್ನು ಮತ್ತು ರೈಸು ಎಲ್ಲ ಚೆನ್ನಾಗಿ ಬಂದಿರುತ್ತೆ, ತಿನ್ನೋಕ್ಕೆ ಸರಿ ಹೋಗುತ್ತೆ. ಅವ್ರಿಗೆ ಬಾಯಿ ರುಚಿಯಾಗಿ ಬೇಕು ಅನಿಸ್ತಾ ಇದೆ, ಬಟ್ ತಿನ್ನೋಕ್ಕಾಗ್ತಾ ಇಲ್ಲ. ವೆರೈಟಿ ಊಟ ಬೇಕು ಅನ್ನಿಸ್ತಾ ಇದೆ ಅವ್ರಿಗೆ, ಆದರೆ ತಿನ್ನೋಕ್ಕಾಗ್ತಾ ಇಲ್ಲ. ಧ್ವನಿ ಆಲ್ಮೋಸ್ಟ್ ಆಲ್ ಅಪ್ಪಂದು ನಾನು ಏನು ಮನೆ ದೇವ್ರಿಗೆ ಹೋಗಿದ್ದು 1-2 ಕ್ಲಿಪ್ಪಿಂಗ್ಸ್ ಇತ್ತು ಅಂತ ಹೇಳಿ ಶೇರ್ ಮಾಡ್ಕೊಂಡಿದ್ದೆ ವೀಡಿಯೋಸು. ಅದರಲ್ಲಿ ಅಪ್ಪನಿಗೆ ಆಲ್ಮೋಸ್ಟ್ ಆಲ್ ಅವಾಗ ನೋಡಿದ್ದಕ್ಕೂ ಈಗೂ ಅರ್ಧ ಭಾಗ ಡೌನ್ ಆಗಿಬಿಟ್ಟಿದ್ದಾರೆ. ಆಗಿದ್ದಷ್ಟು ಈಗಿಲ್ಲ, ಮಾಡೋಕ್ಕಾಗಲ್ಲ ಈಗ. ಹಾಗಾಗಿ ಅಪ್ಪನಿಗೆ ಸಪ್ರೇಟ್ ಮಾಡಿ ನಮಗೆ ಅಮ್ಮಂಗೆ ಮಕ್ಕಳಿಗೆಲ್ಲ ಸಪ್ರೇಟ್. ಅದಕ್ಕೆ ಸ್ಪೈಸಸ್ ಎಲ್ಲ ಏನು ಹಾಕೋ ಹಾಗಿಲ್ಲ. ಲಾಸ್ಟ್ ಬ್ಲಾಗಲ್ಲಿ ನಾನು ಅಪ್ಪನ ತೋರಿಸಲ್ಲ ಅಂತ ಹೇಳಿದ್ದಕ್ಕೆ ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಜೊತೆಗೆ ಯೂಟ್ಯೂಬಲ್ಲೂ ಕೂಡ ನಂಗೆ ಮೆಸೇಜ್ ಮಾಡಿದ್ರಿ. ಒಂದು ಸಾರಿ ಅಪ್ಪನ ತೋರಿಸಿ ಇಷ್ಟು ವರ್ಷ ನೋಡ್ಕೊಂಬಂದಿದ್ದೀವಿ, ಈಗ ಹೇಗಿದ್ದಾರೆ ಅಂತ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಆದರೂ ಆ್ಯಡ್ ಮಾಡಿ ಅಥವಾ ಫೋಟೋ ಶೇರ್ ಮಾಡಿ ಅಂತಿದ್ರಿ. ನಾವು ಯಾಕೆ ತೋರಿಸ್ತಾ ಇಲ್ಲ ಅಂತಂದರೆ ಈಗಿರೋ ಅಂಥ ಅಪ್ಪನ ಸಿಚುವೇಶನ್ ನಮಗೆ ನೋಡೋಕ್ಕಾಗ್ತಾ ಇಲ್ಲ. ಇನ್ನು ನೀವೇನಾದರೂ ನೋಡಿ, ಇನ್ನು ತುಂಬ ಜನ ನನಗಂತೂ ಎಷ್ಟೋ ಸರಿ ಕಮೆಂಟ್ ಮಾಡಿದ್ರಿ, ನಿಜವಾಗ್ಲೂ ನೀವು ತುಂಬ ಪುಣ್ಯ ಮಾಡಿದ್ದೀರ ಸುಷ್ಮಾ, ಇಂಥ ಅಪ್ಪ ಅಮ್ಮನ ಪಡೆಯೋದಕ್ಕೆ ನೀವು ತುಂಬ ಪುಣ್ಯವಂತರು ಅಂತ ಎಷ್ಟು ಜನ ನನಗೆ ವಿಷಯ ಹೇಳಿದ್ರು. ಇವತ್ತು ಅಷ್ಟು ಜನಕ್ಕೂ ಮನಸ್ಸಿಗೆ ನೋವಾಗುತ್ತೆ, ನಮ್ಮಪ್ಪ ಈಗಿರೋ ಸ್ಥಿತಿನ ನೋಡಿದ್ರೆ ಅನ್ನೋ ಒಂದು ಕಾರಣಕ್ಕೆ ನಾನು ತೋರಿಸಲ್ಲ ಅಂತ ಹೇಳಿದ್ದು. ಬಟ್ ಆದರೂ ಸುಮಾರು ಜನ ಕೇಳಿದ್ದಕ್ಕೆ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಇದೇ ಲಾಸ್ಟು, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಪ್ಪನ ನಾನು ತೋರಿಸೋದಿಲ್ಲ. ಚೆನ್ನಾಗಿ ಊಟ ಮಾಡಪ್ಪ, ಯಾಕೆ ರುಚಿ ಇಲ್ವೇ? ಇಲ್ಲ, ಬಲವಂತ ಮಾಡಿ ದೂಕ್ಬೇಕಪ್ಪ.
ಹಾಂ ಆಯ್ತಲ್ಲ ನ್ಯೂಸ್ ಚೆನ್ನಾಗಿ ನೋಡ್ತಾರೆ ಏನಾಯ್ತೈತೆ ಸರ್ಕಾರ ಅಂತ ಅಲ್ವಾಪ್ಪ. ಆಯಿತು ಫ್ರೆಂಡ್ಸ್, ಅಮ್ಮ ಮನೆಯಿಂದ ಬಂದ್ವಿ. ಟೈಮ್ ಬಂದು ಆಲ್ಮೋಸ್ಟ್ 10:50 ಆಯಿತು. 5:50 ಇಷ್ಟೊತ್ತಾಯಿತು. ನನ್ನ ಊಟ ಇಷ್ಟೇ. ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ಬೇಕು ಬನ್ನಿ. ಇವರೆಲ್ಲ ಬಿರಿಯಾನಿ ತಿಂತಿರ್ತಾರೆ, ನನ್ನ ಮಾತ್ರ ಇಷ್ಟೇ. ಟೈಮ್ ಆಯಿತು, ಜಾಸ್ತಿ ಆಯಿತು ಹೇಳಬೇಕಂದ್ರೆ. ಬೇಗನೆ ತಿನ್ನಬೇಕು. ಈ ಥರ ಡಯಟ್ ಮಾಡಬೇಕಾದ್ರೆ ಊಟನ ಆಲ್ಮೋಸ್ಟ್ 8:30 to 9 ಒಳಗಡೆ ಮುಗಿಸ್ಬೇಕು. ನನಗೆ ಈಗಿರೋ ಸಿಚುವೇಷನಲ್ಲಿ ಆಗ್ತಾಯಿಲ್ಲ ಮುಗಿಸೋಕ್ಕೆ ಬೇಗ. ಹಾಗಾಗಿ ಹೀಗೆ ಏನಾದರೂ ಒಂದು ಟೈಮ್ ಹೋಗ್ತಾ ಇರುತ್ತೆ. 2 ಚಪಾತಿ, 1 ಕಪ್ ಮೊಸರು ಬಜ್ಜಿ ಆ್ಯಂಡ್ ಒಂದು ಸ್ವಲ್ಪ ಚಿಕನ್ ಸಾರು. ಇಷ್ಟು ತಿಂದರೆ ಮುಗೀತು. ಆಮೇಲೆ ಒಂದು ಬಾಳೆಹಣ್ಣು ತಿಂದ್ಬಿಟ್ಟು ಮಲ್ಕೊಳ್ಳೋದು. ಇದಿಷ್ಟು ಇವತ್ತಿನ ಡೇ ವ್ಲಾಗ್ ಆಗಿತ್ತು. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡೋಣ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.